ಬೆಂಗಳೂರಿಂದ 350 ಕಿಲೋಮೀಟರ್ ರಾಣಿಬೆನ್ನೂರಿಗೆ ಹೋದ್ಮೇಲೆ ನಮ್ ಜೊತೆ ಒಂದ್ ಮೋಸ ಆಗೋಗುತ್ತೆ. ಮೋಸನೂ ಆಗುತ್ತೆ ಪ್ಲಸ್ ಲಾಭನೂ ಆಗುತ್ತೆ. ಯಾವ ತರ ಮೋಸ ಅಂತ ಹೇಳ್ತೀನಿ ಬನ್ನಿ. ನಾವು ರಾಣಿಬೆನ್ನೂರ್ಗೆ ಹೋಗೋಕು ಮುಂಚೆ 5,000 ಅಡ್ವಾನ್ಸ್ ಹಾಕಿರ್ತೀವಿ. ರಾಣಿಬೆನ್ನೂರ್ಗೂ ಮುಂಚೆ ಒಂದ್ 8 ಕಿಲೋಮೀಟರ್ ಹಿಂದೆ ಒಂದ್ ಟೂಲ್ ಗೇಟ್ ಇತ್ತು, ಅಲ್ಲಿ 30,000 ಮಾಡ್ಕೊಡ್ತೀವಿ, 35,000 ಮಾಡ್ಕೊಡ್ತೀವಿ ಅಂತಂದ್ರು. ಆದ್ರೆ ನಾವು ಅಡ್ವಾನ್ಸ್ ಹಾಕಿರ್ತೀವಲ್ಲ, ಅದಕ್ಕೆ ನಾವು ಬೇರೆ ಕಡೆ ಹೋಗೋಕ್ಕೂ ಆಗಿಲ್ಲ, ಸೆಂಟ್ರಲ್ ಸಿಗಾಕೊಂಡಂಗಾಯ್ತು. ಆಲ್ಮೋಸ್ಟ್ ಎರಡು ಕಡೆ ಕೆಲಸ ಸೇಮ್ ಇತ್ತು, ಬೇರೆ ಡಿಫ್ರೆಂಟ್ ಏನಿರ್ಲಿಲ್ಲ. ಆಕ್ಚುಲಿ ಅವರು ಬಾಡಿ ಮಾಡಕ್ಕೆ 46,000ನೇ ಕೇಳಿದ್ರು. ಬಾಡಿ ಜೊತೆ ಚಕ್ಕರ್ ಪ್ಲೇಟು ಹಾಕ್ಬೇಕಂದಿದ್ದಕ್ಕೆ ಅವ್ರು 55,000 ಕೇಳಿದ್ರು. ಆಕ್ಚುಲಿ ನಮ್ಗೆ ಮೋಸ ಆಗಿದ್ದೆ ಚಕ್ಕರ್ ಪ್ಲೇಟ್ ಅಲ್ಲಿ. ಅವ್ರಿಗೆ ನಾವು 3mm ಹಾಕು ಅಂತ ಹೇಳಿದ್ವಿ, ಅವ್ರು 1mm ಹಾಕಿ ಕೊಟ್ಟಿದ್ದಾರೆ. ನಾನು ಅಲ್ಲಿ ನೋಡಿರ್ಲಿಲ್ಲ, ಇವಾಗ ಬೆಂಗಳೂರು ಬಂದು ನೋಡಿದೀನಿ. ಚಕ್ಕರ್ ಪ್ಲೇಟ್ ನೋಡಿದ ತಕ್ಷಣ ಅವ್ರಿಗೆ ಕಾಲ್ ಮಾಡಿದೆ. ಅವ್ರ ಏನ್ ಹೇಳಿದ್ರು ಅಂದ್ರೆ, ಇನ್ನೊಂದ್ ಸರ್ತಿ ಈ ಕಡೆ ಬಾಡಿಗೆ ಏನಾದ್ರು ಬಂದ್ರೆ ಬನ್ನಿ, ಮತ್ತೆ ನಾವು ನಿಮ್ಗೆ 3mm ಹಾಕೊಡ್ತೀವಿ ಅಂತ ಹೇಳಿದ್ರು. ಇನ್ನೊಂದು ಲಾಭ ಏನಂತ ಅಂದ್ರೆ 10 ಅವರಲ್ಲಿ ಗಾಡಿ ರೆಡಿ ಮಾಡಿ ನಮ್ ಕೈಯಲ್ಲಿ ಕೊಟ್ರು. ಇದೇ ಕೆಲಸ ಬೆಂಗಳೂರಲ್ಲಿ ಏನಾದ್ರು ಮಾಡಿಸಿದ್ರೆ ತುಂಬಾ ಲೇಟ್ ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾ ನಮ್ ಗಾಡಿ ಯಾವ ತರ ರೆಡಿ ಆಗಿದೆ ನೋಡಿ. ಈ ಬೆಂಗಳೂರು ಟು ರಾಣಿಬೆನ್ನೂರ್ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್.